ವಾಟ್ಸಪ್ ಗ್ಯಾಂಗ್ ಕಾರ್ನರ್ ಸೀಟ್ ಫುಲ್ಲು ಖಾಲಿ ಥಿಯೇಟ್ರಲ್ಲಿ ಏನು ಮಾಡ್ತಾ ಇದೆಯಲ್ಲ ನವೀನ ಅಂತ ನೀವು ಕೇಳ್ತಾ ಇದ್ರೆ ಇದಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಯಾಕೆಂದರೆ ಇವತ್ತು ಆಕೆ ಚಿತ್ರದ ಒಂದು ವಿವರಣೆ ವಿಶ್ಲೇಷಣೆ ನಿಮಗೋಸ್ಕರ ನೀಡಬೇಕು. ಆ್ಯಂಡ್ ಇಷ್ಟು ದಿನ ನಾನು ರಿವ್ಯೂ ಅಥವಾ ನಮ್ಮ ಲೋಕಲ್ ಭಾಷೆಯಲ್ಲಿ ನಮ್ಮ ಸ್ಟೈಲಲ್ಲಿ ಒಂದು ವಿವರಣೆ ವಿಶ್ಲೇಷಣೆ ಅಂತ ನಾನೇನು ಯಾವಾಗಲೂ ಯಾವ ಒಂದು ಸಿನಿಮಾ ನೋಡ್ಬಿಟ್ಟ ಮೇಲೆ ಕರಿತೀನೋ ಅದನ್ನು ಇಷ್ಟು ದಿನ ನಾನು ಕೊಡದೇ ಇರೋದಕ್ಕೆ ಕಾರಣ ನಾನು ಒಂದಷ್ಟು ವೀಡಿಯೋಗಳಲ್ಲೂ ಮುಂಚೆ ಸ್ವಲ್ಪ ಹೇಳಿದೆ. ಏನು ಅಂದರೆ ಸ್ವಲ್ಪ ಸ್ಟಾರ್ ಸ್ಪೋರ್ಟ್ಸ್ ಕಡೆಯಿಂದ ಒಂದಷ್ಟು ಕೆಲಸಗಳು ಬರ್ತಾ ಇದೆ. ICC ಚಾಂಪಿಯನ್ಸ್ ಟ್ರೋಫಿ ಇವಾಗ ತಾನೇ ಮುಗಿಸ್ಕೊಟ್ಟೆ. ಆಮೇಲೆ ಈಗ ನೆಕ್ಸ್ಟು ನಮ್ಮ ವಿವೋ ಪ್ರೋ ಕಬಡ್ಡಿ ಲೀಗ್ ಅದು ಕೂಡ ಬರ್ತಾ ಇದೆ. ಸೊ ಕನ್ನಡಕ್ಕೆ ಕಂಪ್ಲೀಟಾಗಿ ಎಲ್ಲನೂ ನಾನೇ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಇರುತ್ತೆ. ಬಟ್ ಕಾರ್ನರ್ ಸೀಟಲ್ಲಿ ಸಿನಿಮಾ ಸಂಬಂಧಪಟ್ಟಂತಹ ವಿಷಯಗಳು ವೀಡಿಯೋಸ್ ನಿಮಗೆ ಸ್ಟಾಪ್ ಆಗೋದೇ ಇಲ್ಲ, ಅದು ಯಾವಾಗಲೂ ಬರ್ತಾನೆ ಇರುತ್ತೆ. ಬಟ್ ಒಂದು 2-3 ವಿವರಣೆ ವಿಶ್ಲೇಷಣೆಗಳು ಈ ಥರ ಸ್ವಲ್ಪ ನಾನು ಕಾಣಿಸ್ಕೊಳ್ಳೋದು ಒಂಚೂರು ಕಮ್ಮಿ ಆಗ್ಬೋದು. ದಯವಿಟ್ಟು ಅದಕ್ಕೋಸ್ಕರ ದೊಡ್ಡ ಕ್ಷಮೆ ಇರಲಿ. ಬಟ್ ಆ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಯಾವಾಗಲೂ ನಮ್ಮ ಕಾರ್ನರ್ ಸೀಟು ಇದೇ ನಮ್ಮ ಅಡ್ಡ, ಯಾವಾಗಲೂ ಸಿಗ್ತಾ ಇರ್ತೀವಿ. ಬಟ್ ಈ ಒಂದು ಓಪನ್ ಥಿಯೇಟ್ರಿಗೆ ಕಾರಣ ಆಕೆ ಸಿನಿಮಾದ ವಿವರಣೆ ವಿಶ್ಲೇಷಣೆ ಏನು ಅಂತ ಹೇಳ್ತೀನಿ ಬನ್ನಿ. ಏನಕ್ಕೋಸ್ಕರ ಈ ಓಪನ್ ಥಿಯೇಟ್ರಲ್ಲಿ, ಅದು ಖಾಲಿ ಥಿಯೇಟ್ರಲ್ಲಿ ನಾನು ಇವಾಗ ಆಕೆ ಸಿನಿಮಾದ ಒಂದು ವಿವರಣೆ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ತುಂಬ ದೊಡ್ಡ ಕಾನ್ಸೆಪ್ಟ್ ಇದೆ. ಏನು ಅಂದರೆ ನಮ್ಮ KM ಚೈತನ್ಯ ಅವರು, ದ ಡೈರೆಕ್ಟರ್ ಆಫ್ ಆಕೆ, ಅವರು ಕೂಡ ಇದೇ ಥರ ಒಂದು ಕಾನ್ಸೆಪ್ಟು, ಒಂದು ಓಪನ್ ಥಿಯೇಟ್ರಲ್ಲಿ ಒಬ್ಬರೇ ಕೂತ್ಕೊಂಡು ಸಿನಿಮಾ ನೋಡಬೇಕು, ಅದು ಹಾರರ್ ಸಿನಿಮಾ ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಇದು ಸ್ವಲ್ಪ ರಾಮ್ ಗೋಪಾಲ್ ವರ್ಮಾ ಅವರ ಡರ್ನಾ ಜರೂರಿ ಹೇ, ಡರ್ನಾ ಮನಾ ಹೇ ಇಂಥ ಸಿನಿಮಾಗಳಿಗೆಲ್ಲ ಈ ಥರ ಒಂದು ಪಬ್ಲಿಸಿಟಿ ಗಿಮಿಕ್ನ ಸ್ಟಂಟ್ಗಳನ್ನ ನಮ್ಮ ರಾಮ್ ಗೋಪಾಲ್ ವರ್ಮಾ ಅವರು ಆಲ್ರೆಡಿ ಮಾಡಿದ್ರು. ಆ್ಯಂಡ್ ಇದನ್ನೇನೆ ತಮಿಳು ಸಿನಿಮಾ ಮಾಯಾದಲ್ಲಿ ನಮ್ಮ ನಯನತಾರ ಅವರು ಆ್ಯಕ್ಟ್ ಮಾಡಿ, ನಮ್ಮ ನಯನತಾರನ ಹೌದು ನಮ್ಮನೆ, ಯಾಕೆಂದರೆ ಅವರು ಸೂಪರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರಲ್ಲ. ಸೊ ನಮ್ಮ ನಯನತಾರ ಅವರು ಆ್ಯಕ್ಟ್ ಮಾಡಿ ಮಾಯಾ ಅಂತ ದೊಡ್ಡ ಹಿಟ್ ಆದಂತಹ ತಮಿಳು ಸಿನಿಮಾದ ರೀಮೇಕೇನೆ ಆಕೆ. ಎಸ್, KM ಚೈತನ್ಯ ಅವರು ಫಾರ್ ದ ವೆರಿ ಫಸ್ಟ್ ಟೈಮ್ ಆ ದಿನಗಳು ಆಟಗಾರ ಅಂತ ಅಂತ ಅವರ ಒಂದು ಲಕ್ಕಿ ಒಂದು ವರ್ಡ್ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಯಾಕೋ ಆಕೆ ಅದು ಕೂಡ ಆನೆ, ಬಟ್ ಲಕ್ಕಿ ಆಗುತ್ತಾ ಇಲ್ವಾ ಅದ್ರ ಬಗ್ಗೆನೇ ಮಾತಾಡೋಣ. ಒನ್ ಲೈನ್ ಸ್ಟೋರಿ ಆಫ್ ಆಕೆ ಏನು ಅಂದರೆ ಒಂದು ಹಾರರ್ ಬೇಸ್ಡ್ ಕತೆ. ಫಸ್ಟ್ ಟೈಮ್ KM ಚೈತನ್ಯ ಅವರು ಹಾರರ್ ಆ್ಯಂಡ್ ರೀಮೇಕ್ ಎರಡನ್ನೂ ಒಂದೇ ಸರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ತಾಯಿಯ ನೋವು ಯಾವ ರೀತಿ ವಿಕೋಪಕ್ಕೆ ತಿರುಗಿ ಯಾವ ರೀತಿ ಬೇರೆಯವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಹೋಗಿ ಅದು ಹಾರರ್ ಆಗಿ ಬದಲಾವಣೆ ಆಗುತ್ತೆ ಅನ್ನೋದೇನೆ ಒಂದು ಒಂದು ಕಥೆಯ ಒನ್ ಲೈನ್ ಸ್ಟೋರಿ ಅಂದರೆ ಅದೇ ಆಗುತ್ತೆ, ಒಂದು ಬೇಸ್ ಅದೇ ಆಗುತ್ತೆ. ಮಾಯಾದೇವಿ ಅಂತ ಒಬ್ಬ ರಾಜಮನೆತನದ ಹೆಣ್ಣುಮಗು, ಆ ರಾಜಮನೆತನದ ಹೆಣ್ಣುಮಗುಗೆ ಬೇರೆ ಯಾರ ಮೇಲೇನೋ ಅಂದರೆ ಅಷ್ಟು ಶ್ರೀಮಂತ ಅಲ್ಲದೆ ಇರೋನ ಮೇಲೆ ಲವ್ ಆಗುತ್ತೆ. ಮನೆಯಲ್ಲಿ ಅದ್ರಿಗೆ ತುಂಬ ವಿರೋಧ ವ್ಯಕ್ತಪಡಿಸ್ತಾರೆ ಆಬ್ವಿಯಸ್ಲಿ. ಆ್ಯಂಡ್ ಬೇರೆ ಏನು ಅನಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಆ ಹುಡುಗನ ಕೈಲೇನೆ ಮದುವೆ ಮಾಡಿಸ್ಕೋತಾರೆ. ಮದುವೆ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ಒಂದೇ ವರ್ಷದಲ್ಲಿ ಆ ಹುಡುಗನಿಗೆ ಬೇರೆ ಇನ್ನೊಂದು ಯಾವುದೋ ಕಳ್ಳ ಸಂಬಂಧ ಇದೆ ಅಂತ. ಅದು ಮಾಯಾದೇವಿಯವ್ರಿಗೆ ತುಂಬ ಬೇಜಾರಾಗಿ ಅವರು ಇಲ್ಲ ಇವರು ಮೆಂಟಲ್ ಆಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಇವ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಂತೆಲ್ಲ ಹೋಗಿ ಇದು ನಿಜಾನ ಸುಳ್ಳ ಅಥವಾ ಈ ಹುಚ್ಚಾಸ್ಪತ್ರೆಗೆ ಸೇರಿಸೋದು ಒಂದು ಕುತಂತ್ರನ, ಅಲ್ಲಿ ಪ್ರೆಗ್ನೆಂಟ್ ಆಗಿರ್ತಾರೆ ಮಾಯಾದೇವಿ ಅವರು. ಸೊ ಆ ಮಾಯಾದೇವಿ ಮಗು ಏನಾಯಿತು, ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳು ಕಥೆಯ ಸಾರಾಂಶನ ತಗೊಂಡು ಹೋಗ್ತಾ ಇರುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ಆಲ್ ದಿಸ್, ಕಮಿಂಗ್ ಟು ದ ಪರ್ಫಾರ್ಮೆನ್ಸಸ್ ಆಫ್ ಆಕೆ ಅಂತ ನೋಡೋಕೆ ಹೋದರೆ ಆಬ್ವಿಯಸ್ಲಿ ನಮ್ಮ ಚಿರು ಸರ್ಜಾ ಅವರು KM ಚೈತನ್ಯ ಅವರ ದೊಡ್ಡ ಒಳನಾಟದಲ್ಲಿ ಸೇರ್ಕೊಂಡಿದ್ದಾರೆ. ಆಫ್ಟರ್ ಆಟಗಾರ ಅಂತ ಅನ್ಕೋತೀನಿ. ಅವರಿಬ್ಬರದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಬ್ರಿಗೂ ಒಬ್ರು ಮಾತು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ಲಿ. ಆ್ಯಂಡ್ ಶರ್ಮಿಳಾ ಮಾಂಡ್ರೆ ತುಂಬ ದಿನಗಳ ನಂತರ ಒಂದು ಸಿನಿಮಾದಲ್ಲಿ ಒಂದು ಕಂಬ್ಯಾಕ್ ಸಿನಿಮಾ ಅಂತ ಕರೆದ್ರೂ ತಪ್ಪಾಗಕ್ಕಾಗಲ್ಲ. ಆಕೆಯಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ನಯನತಾರ ರೋಲ್ನ ಅವ್ರು ಮಾಡಿದ್ದಾರೆ. ಆ್ಯಂಡ್ ಆನ್ ಅ ಹೋಲ್ ಪರ್ಫಾರ್ಮೆನ್ಸಸ್ ಅಂತ ಬಂದಾಗ ಎಲ್ಲ ಕ್ಯಾರೆಕ್ಟರ್ಸು ತನ್ನ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂಚೂರು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಂತ ಮಾತಾಡೋಕೆ ಹೋದಾಗ, ಪಾಸಿಟಿವ್ಸ್ ಆಬ್ವಿಯಸ್ಲಿ ಗುರುಕಿರಣ್ ಅವರ ರೆಕಾರ್ಡಿಂಗ್ ಬ್ರಿಲಿಯಂಟ್ ಆಗಿದೆ. ಕ್ಯಾಮ್ರಾ ವರ್ಕ್ ಅಮೇಝಿಂಗ್. ಆಬ್ವಿಯಸ್ಲಿ ಒಂದು ಹಾರರ್ ಸಿನಿಮಾಗೆ ಅದೆಲ್ಲ ಬೇಕಾಗುತ್ತೆ. ಈವನ್ ದೋ ಇಟ್ಸ್ ರೀಮೇಕ್, ಕ್ಯಾಮ್ರಾ ವರ್ಕ್ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ 1-2-3 ಜರ್ಕ್ಗಳು ಕೂಡ ಸಿಗುತ್ತೆ. ಬಟ್ ನೆಗೆಟಿವ್ಸ್ ಅಂತ ಬಂದಾಗ ಯಾಕೋ ಎಲ್ಲೋ ಒಂದು ಕಡೆ ಆ ಹಿಡಿತ, ನಮ್ಮ KM ಚೈತನ್ಯ ಅವರ ಬೇರೆ ನಿರ್ದೇಶನಗಳಲ್ಲಿ ಯಾವ ರೀತಿಯಾದಂಥ ಒಂದು ಹಿಡಿತ ಇರುತ್ತೆ ಆ ರೀತಿಯಾದಂಥ ಹಿಡಿತ ಇಲ್ಲ ಆ ಸ್ಕ್ರೀನ್ ಪ್ಲೇ ಮೇಲೆ. ಮತ್ತು ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಸಿನಿಮಾ ಹೋಗುವಂಥ ಪೇಸ್ ಮೇಲೆ ಯಾಕೋ ಹಿಡಿತ ಕಳ್ಕೊಂಡು
ತುಂಬ ಸ್ಲೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಹಾರರ್ ಸಿನಿಮಾ ಅಷ್ಟು ಸ್ಲೋ ಆದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ 180 190 ಹೊಡಿತಾ ಇರುತ್ತೆ ನಮ್ದು ECG ಲೆವೆಲ್ಸ್ ಎಲ್ಲ. ಸೊ ಆ ಲೆವೆಲ್ಸ್ನ ಅಲ್ಲೇ ಮೇಂಟೈನ್ ಮಾಡಬೇಕು, ನಾರ್ಮಲ್ ಆಗಕ್ಕೆ ಬಿಡಬಾರ್ದು ಜನರಲಿ ಹಾರರ್ ಸಿನಿಮಾಗಳಲ್ಲಿ. ಸೊ ಹಂಗಿರೋದು ಆಕೆ ಸಿನಿಮಾದಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ಇನ್ನೂ ಒಂದು ರೀಮೇಕ್ ಆದಂತಹ ಒಂದು ಸಿನಿಮಾನ, ಎಸ್ಪೆಷಲಿ ಹಾರರ್ ಸಿನಿಮಾ ರೀಮೇಕ್ ಮಾಡೋಕೆ ಹೋದಾಗ ಏನಾಗುತ್ತೆ, ಆಲ್ರೆಡಿ ಒಂದಷ್ಟು ಜನ ನೋಡಿರ್ತಾರೆ. ಆಬ್ವಿಯಸ್ಲಿ ನೋಡದೇ ಇರೋರಿಗೆ ಕೂಡ ಇದೇನನ್ಸುತ್ತೆ, ಎಲ್ಲೋ ಒಂದು ಕಡೆ ಹಿಡಿತಾ ಇಲ್ವಲ್ಲ ಎಲ್ಲೋ. ಯಾಕೆಂದರೆ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಮಾಯಾ ಸಿನಿಮಾ ನೋಡಿಲ್ಲ. ನಾನು ವೆರಿ ಫ್ರ್ಯಾಂಕ್ ಆಗಿ ನನಗೆ ಆ ಸಿನಿಮಾ ಬಗ್ಗೆ ಗೊತ್ತಿದೆ ವಿನಃ ಆ ಸಿನಿಮಾನ ನೋಡಿಲ್ಲ. ಬಟ್ ಅದು ಆಕೆ ಬಂದು ಮಾಯಾ ಸಿನಿಮಾದ ರೀಮೇಕ್ ಅಂತ ಕೂಡ ನನಗೆ ಗೊತ್ತಿದೆ ವಿನಃ ಮಾಯಾ ಸಿನಿಮಾನ ನೋಡೋಕೆ ಹೋಗಿಲ್ಲ ನಾನು. ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಎಕ್ಸೈಟಿಂಗ್ ಅಂತ ಅನ್ಸೋದಾಗ್ಲಿ, ಅಥವಾ ಎಲ್ಲೋ ಹಿಡಿದಿಡುತ್ತಪ್ಪ ಇದು ಎಡ್ಜ್ ಆಫ್ ದ ಸೀಟ್, ಕಾರ್ನರ್ ಸೀಟಲ್ಲಿ ನಾವು ಹಿಂಗೆ ಕೂತ್ಕೊಂಡು ಎಲ್ಲ ಕೇಳ್ಕೋತಾ ಇರ್ತೀರ ನೀವು, ಆ ಥರ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಪ್ಪ ಆಕೆ ಅಂತ ಅನಿಸ್ಲಿಲ್ಲ. ಸೊ ದೀಸ್ ಆರ್ ದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಆಫ್ ಆಕೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಏನಕ್ಕೋಸ್ಕರ ಆಕೆ ನೋಡಬೇಕು? ಆಬ್ವಿಯಸ್ಲಿ ಕನ್ನಡ ಸಿನಿಮಾ. ಸೊ ಕನ್ನಡ ಸಿನಿಮಾನ ಒಂದು ಸರಿಯಾರು ನೋಡಲೇಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕಾರ್ನರ್ ಸೀಟಲ್ಲಿ. ಸೊ ದಯವಿಟ್ಟು ಅದಕ್ಕೋಸ್ಕರ ಯು ಶುಡ್ ಗಿವ್ ಇಟ್ ಅ ಟ್ರೈ. ಒಂಥರ ಬೇರೆ ಪ್ರಯತ್ನ, ಬೇರೆ ಆಯಾಮನ ಅಥವಾ ಬೇರೆ ಜಾನರ್ನ KM ಚೈತನ್ಯ ಅವರು ಟ್ರೈ ಮಾಡಿದ್ದಾರೆ. ಸೊ ಇದಿಷ್ಟು ಆಕೆ ಸಿನಿಮಾದ ಒಂದು ವಿವರಣೆ, ವಿಶ್ಲೇಷಣೆ. ಎಷ್ಟು ಸ್ಟಾರ್ ಕೊಡ್ತೀಯಾ ನವೀನ, ಎಷ್ಟು ವರ್ಡಿಕ್ಟ್ ಇದಕ್ಕೆ, ಏನು ಕತೆ, ಏನು ವಿಷಯ, ನಾನು ಅದನ್ನು ಯಾವತ್ತೂ ಮಾಡೋಕ್ಕೋಗಲ್ಲ. ನಿಮಗೆ ಗೊತ್ತು, ನೀವು ರಿಯಲ್ ಜಡ್ಜ್. ಸೊ ನೀವು ವರ್ಡಿಕ್ಟ್ನ ಕೊಡಬೇಕು. ಆ ಒಂದು ಜಡ್ಜ್ಮೆಂಟ್ನ ನಿಮಗೆ ಬಿಡ್ತಾ ಆಕೆ ಸಿನಿಮಾದ ವಿವರಣೆ, ವಿಶ್ಲೇಷಣೆ ಏನಿದೆ ಏನಿಲ್ಲ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಸೊ ಇಲ್ಲಿ ನನಗೆ ತುಂಬ ಈ ಒಂದು ವಿಷಯನ ಹೇಳಲೇಬೇಕು. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ, ತುಂಬ ಜಾಸ್ತಿ ಸಬ್ಸ್ಕ್ರೈಬ್ಸ್ ಮಾಡ್ತಾ ಇದ್ದೀರಾ. ರಿಯಲಿ ಥ್ಯಾಂಕ್ಫುಲ್ ಟು ಯು. ಜಾಸ್ತಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಿಟ್ ದಟ್ ಲೈಕ್ ಬಟನ್, ಹಿಟ್ ದಟ್ ಥಮ್ಸ್ ಅಪ್ ಬಟನ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಗೈಸ್. ಬಾಯ್ ಗ್ಯಾಂಗ್ ಕಾರ್ನರ್ ಸೀಟ್.